ಗುರುಭ್ಯೋ ನಮಃ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಆತ್ಮೀಯ ಶ್ರೀಶಂಕರ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಇಂದಿನ ಸಂಚಿಕೆಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಬನ್ನಿ, ರಾಮರಕ್ಷಾ ಸ್ತೋತ್ರದ ಧ್ಯಾನ ಸ್ತೋತ್ರದೊಂದಿಗೆ ಇವತ್ತಿನ ನಮ್ಮ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ನನ್ನ ಜೊತೆಗೆ ತಾವೆಲ್ಲರೂ ಕೂಡ ಹೇಳಿಕೊಂಡು ಬನ್ನಿ. ಧ್ಯಾಯೇದಾಜಾನುಬಾಹುಂ ಧೃತಶರಧನುಷಂ ಬದ್ಧಪದ್ಮಾಸನಸ್ಥಂ ಪೀತಂ ವಾಸೋವಸಾನಂ ನವಕಮಲದಲಸ್ಪರ್ಧಿನೇತ್ರಂ ಪ್ರಸನ್ನಂ ವಾಮಾಂಗಾರೂಢಸೀತಾಮುಖಕಮಲಮಿಲಲ್ಲೋಚನಂ ನೀರದಾಭಂ ನಾನಾಲಂಕಾರದೀಪ್ತಂ ದಧತಮುರುಜಟಾಮಂಡನಂ ರಾಮಚಂದ್ರಂ ಚರಿತಂ ರಘುನಾಥಸ್ಯ ಶತಕೋಟಿಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಧ್ಯಾತ್ವಾ ನೀಲೋತ್ಪಲಶ್ಯಾಮಂ ರಾಮಂ ರಾಜೀವಲೋಚನಂ ಜಾನಕೀ ಲಕ್ಷ್ಮಣೋಪೇತಂ ಜಟಾಮಕುಟಮಂಡಿತಂ ಸಾಸಿತೂರ್ಣಧನುರ್ಬಾಣಪಾಣಿಂ ನಕ್ತಂ ಚರಾಂತಕಂ ಸ್ವಲೀಲಯಾ ಜಗತ್ರಾತುಮಾವಿರ್ಭೂತಮಜಂ ವಿಭುಂ. ಈಗ ಮುಂದಿನ ಶ್ಲೋಕಕ್ಕೆ ಹೋಗೋಣ. ರಾಮ ರಕ್ಷಾಂ ಪಠೇತ್ ಪ್ರಾಜ್ಞಃ ರಾಮ ರಕ್ಷಾಂ ಪಠೇತ್ ಪ್ರಾಜ್ಞಃ ರಾಮ ರಕ್ಷಾಂ ಪಠೇತ್ ಪ್ರಾಜ್ಞಃ ಪಾಪಘ್ನೀಂ ಸರ್ವಕಾಮದಾಂ ರಾಮ ರಕ್ಷಾಂ ಪಠೇತ್ ಪ್ರಾಜ್ಞಃ ಪಾಪಘ್ನೀಂ ಸರ್ವಕಾಮದಾಂ ಶಿರೋ ಮೇ ರಾಘವಃ ಪಾತು ಶಿರೋ ಮೇ ರಾಘವಃ ಪಾತು ಫಾಲಂ ದಶರಥಾತ್ಮಜಃ ಇಲ್ಲಿ ಭಾಲಂ ಅಂತ ಕೂಡ ಇರುತ್ತೆ ಕೆಲವೊಂದು ಪುಸ್ತಕದಲ್ಲಿ, ಇನ್ನೊಂದು ಕೆಲವು ಪುಸ್ತಕಗಳಲ್ಲಿ ಫಾಲಂ ಅಂತ ಇರುತ್ತೆ. ಫ ಬ ಎರಡಿದ್ರೂ ಕೂಡ ನೋ ಪ್ರಾಬ್ಲಮ್. ಓಕೆ, ಫಾಲಂ ದಶರಥಾತ್ಮಜಃ ರಾಮ ರಕ್ಷಾಂ ಪಠೇತ್ ಪ್ರಾಜ್ಞಃ ಪಾಪಘ್ನೀಂ ಸರ್ವಕಾಮದಾಂ ಇಲ್ಲೊಂಚೂರು ಗಮನ ಇಟ್ಕೊಳ್ಳಿ. ರಾಮ ರಕ್ಷಾಂ ಪಠೇತ್ ಪ್ರಾಜ್ಞಃ ಅಂತ ಇದೆ, ಅದ್ರ ಪಕ್ಕದಲ್ಲಿ ಪಾಪಘ್ನೀಂ ಅಂತ ಇದೆಯಲ್ಲ, ಎರಡನ್ನೂ ಜಾಯಿನ್ ಮಾಡಬೇಕಾದ್ರೆ ಎಫ್ ಪ್ರೊನೌನ್ಸಿಯೇಷನ್ ಹೇಗೆ ಮಾಡ್ತೀರಿ? ಅಂತ ಪ್ರೊನೌನ್ಸ್ ಮಾಡ್ತೀರಲ್ಲ, ಪಫ್
ಸ್ಟಫ್. ಈ ರೀತಿ ಅಂತ ಅಲ್ಲಿ ಪ್ರೊನೌನ್ಸ್ ಮಾಡ್ಕೋಬೇಕು. ಹೇಗೆ? ರಾಮ ರಕ್ಷಾಂ ಪಠೇತ್ ಪ್ರಾಜ್ಞಃ ಪಾಪಘ್ನೀಂ ಸರ್ವಕಾಮದಾಂ. ಹೇಳ್ತೀರಾ? ಹೇಳ್ಕೊಡ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ತಪ್ಪಾದ್ರೆ ಇನ್ನೊಂದ್ಸರ್ತಿ ಹೇಳ್ಕೊಡ್ತೀನಿ. ಆದ್ರೆ ಅಯ್ಯೋ ನನಗೆ ಬರ್ಲಿಲ್ಲಪ್ಪ ಅಂತ ಹೇಳಿ ಬಿಟ್ಬಿಡ್ಬಾರ್ದು. ಸರಿನಾ? ರಾಮ ರಕ್ಷಾಂ ಪಠೇತ್ ಪ್ರಾಜ್ಞಃ ಪಾಪಘ್ನೀಂ ಸರ್ವಕಾಮದಾಂ. ರಾಮ ರಕ್ಷಾಂ ಪಠೇತ್ ಪ್ರಾಜ್ಞಃ ಪಾಪಘ್ನೀಂ ಸರ್ವಕಾಮದಾಂ. ಇನ್ನೊಂದ್ಸರ್ತಿ ಹೇಳಿ. ರಾಮ ರಕ್ಷಾಂ ಪಠೇತ್ ಪ್ರಾಜ್ಞಃ ಪಾಪಘ್ನೀಂ ಸರ್ವಕಾಮದಾಂ. ಇನ್ನೊಂದ್ಸರ್ತಿ. ರಾಮ ರಕ್ಷಾಂ ಪಠೇತ್ ಪ್ರಾಜ್ಞಃ ಪಾಪಘ್ನೀಂ ಸರ್ವಕಾಮದಾಂ. ಭೇಷ್. ಮುಂದಿನ ಸಾಲಲ್ಲಿ ಪಾತು ಅಂತ ನಿಲ್ಸ್ಕೊಳ್ತೀವಲ್ಲ, ಹಾಫ್ ಆಫ್ ಹೇಳ್ಬೇಕಾದ್ರೆ ಅಲ್ಲಿ ತೂ ಅಂತ ದೀರ್ಘ ಹೇಳಬಾರದು, ಹ್ರಸ್ವ ಹೇಳಬೇಕು. ಅಂದ್ರೆ ಸಿಂಗಲ್ ಸ್ನ್ಯಾಪ್ ಅಲ್ಲಿ ಮುಗಿಸ್ಕೋಬೇಕು. ಹೇಗೆ? ಶಿರೋ ಮೇ ರಾಘವ ಪಾತು ಫಾಲಂ ದಶರಥಾತ್ಮಜಃ. ಶಿರೋ ಮೇ ರಾಘವಃ ಪಾತು ಫಾಲಂ ದಶರಥಾತ್ಮಜಃ. ಇನ್ನೊಂದ್ಸರ್ತಿ. ಶಿರೋ ಮೇ ರಾಘವಃ ಪಾತು ಫಾಲಂ ದಶರಥಾತ್ಮಜಃ. ಇನ್ನೊಂದ್ಸರ್ತಿ. ಶಿರೋ ಮೇ ರಾಘವಃ ಪಾತು ಫಾಲಂ ದಶರಥಾತ್ಮಜಃ. ರಾಮ ರಕ್ಷಾಂ ಪಠೇತ್ ಪ್ರಾಜ್ಞಃ ಪಾಪಘ್ನೀಂ ಸರ್ವಕಾಮದಾಂ. ಶಿರೋ ಮೇ ರಾಘವಃ ಪಾತು ಫಾಲಂ ದಶರಥಾತ್ಮಜಃ. ರಾಮ ರಕ್ಷಾಂ ಪಠೇತ್ ಪ್ರಾಜ್ಞಃ. ಬುದ್ಧಿವಂತರಾದವರು ರಾಮರಕ್ಷಾ ಸ್ತೋತ್ರವನ್ನು ಕಲ್ತ್ಕೊಳ್ಬೇಕು, ಹೇಳಬೇಕು. ಯಾಕೆ ಬುದ್ಧಿ ಉಪಯೋಗಿಸ್ಬೇಕು? ರಾಮರಕ್ಷಾ ಸ್ತೋತ್ರವನ್ನು ಹೇಳಿದ್ರೆ ಪಾಪಘ್ನೀಂ ಸರ್ವಕಾಮದಾಂ, ಪಾಪಗಳು ಪರಿಹಾರ ಆಗತ್ತೆ, ಎಲ್ಲ ಇಷ್ಟಾರ್ಥಗಳು ಸಿದ್ಧಿಸತ್ತೆ. ನಮಗೇನಿಷ್ಟನೋ ಅದೆಲ್ಲ ಸಿಗತ್ತಂತೆ. ಯಾಕೆ? ರಾಮರಕ್ಷಾ ಸ್ತೋತ್ರವು ಪಾಪಘ್ನಿ ಅಂದ್ರೇನು? ಪಾಪಗಳನ್ನು ಹರಿಸೋಂಥದ್ದು. ಸರ್ವಕಾಮದ ಯಾವುದು? ರಾಮರಕ್ಷಾ. ಎಲ್ಲವೂ ಕೊಡತ್ತಂತೆ. ಅಂತಹ ರಾಮರಕ್ಷಾ ಸ್ತೋತ್ರದಲ್ಲಿ ರಾಮನನ್ನ ನಾವು ಯಾವ ರೀತಿಯಲ್ಲಿ ಗುಣಗಾನ ಮಾಡ್ತಾ ಇದ್ದೀವಿ? ತಲೆಯಿಂದ ಕಾಲ್ವರೆಗೂ ಬೇರೆ ಬೇರೆ ಆರ್ಗನ್ಸ್, ಅಂಗಗಳಿದೆಯಲ್ಲ ನಮ್ಮ ಶರೀರದಲ್ಲಿ, ಒಂದೊಂದು ಅಂಗದಲ್ಲಿ ಒಂದೊಂದು ರೀತಿಯ ಶ್ರೀರಾಮಚಂದ್ರ ನನ್ನನ್ನು ರಕ್ಷಿಸಲಿ ಅಂತ ಹೇಳ್ತಾ ಇದ್ದೀವಿ. ಯಾವುದು? ಮೊದಲನೇದು ಶಿರೋ ಮೇ ರಾಘವ ಪಾತು ಫಾಲಂ ದಶರಥಾತ್ಮಜಃ. ಶಿರಸ್ಸು ಅಂದ್ರೆ ತಲೆ. ತಲೆ ಇದೆಯಲ್ಲ, ಈ ತಲೆಯನ್ನು ರಾಘವ ಅನ್ನೋ ಹೆಸರಿನ ಶ್ರೀರಾಮ ನನ್ನನ್ನು ಕಾಪಾಡಲಿ. ನನ್ನ ತಲೆ ಯಾರು ಕಾಪಾಡಬೇಕು? ರಾಘವ. ಏನ್ ರಾಘವ ಅಂದ್ರೆ ರಘುಕುಲದಲ್ಲಿ ಹುಟ್ಟಿದವನು. ಇವಾಗ ಒಬ್ಬೊಬ್ರಿಗೆ ಒಂದೊಂದು ಫ್ಯಾಮಿಲಿ ನೇಮ್ ಇರತ್ತಪ್ಪ. ಹಾಗೆ ಶ್ರೀರಾಮಚಂದ್ರ ಹುಟ್ಟಿದ ಯಾರ ಫ್ಯಾಮಿಲಿನಲ್ಲಿ ಅಂದ್ರೆ ರಘು ಮಹಾರಾಜನ ಫ್ಯಾಮಿಲಿಯಲ್ಲಿ ರಾಮ ಹುಟ್ಟತಾನೆ. ಅದಕ್ಕೆ ಅವನಿಗೆ ರಾಘವ ಅಂತ ಹೆಸರು. ತಲೆಯನ್ನು ಅಂತಹ ಶ್ರೀರಾಮ ಯಾರು? ರಘುಕುಲದಲ್ಲಿ ಹುಟ್ಟಿದ ಶ್ರೀರಾಮ ರಕ್ಷಿಸಲಿ. ಫಾಲಂ ದಶರಥಾತ್ಮಜಃ. ದಶರಥನ ಮಗ. ಆತ್ಮಜ ಅಂದ್ರೆ ಮಗ. ದಶರಥನ ಮಗ ನನ್ನನ್ನು ಕಾಪಾಡಲಿ. ಯಾವ ಪ್ರದೇಶದಲ್ಲಿದ್ದು? ಫಾಲಂ. ಫೋರ್ ಹೆಡ್ ಅಂತಾರಲ್ಲ, ಕುಂಕುಮ ಭಸ್ಮ ಎಲ್ಲ ಇಟ್ಕೊಳ್ತೀವಲ್ಲ, ಆ ಜಾಗಕ್ಕೆ ಫಾಲಂ ಅಂತ. ಗಣಪತಿಗೆ ಫಾಲಚಂದ್ರ ಅಂತ ಒಂದು ಹೆಸರಿದೆ, ಗೊತ್ತಾ ಮಕ್ಕಳೇ ನಿಮಗೆ? ಫಾಲಚಂದ್ರ. ಅವನು ಇಲ್ಲಿ ಒಂದು ಚಂದ್ರ ಧರಿಸ್ಕೊಳ್ತಾನಂತೆ, ಅದಕ್ಕೆ ಅವನಿಗೆ ಫಾಲಚಂದ್ರ ಅಂತ ಹೆಸರು ಬಂತು. ಹೀಗೆ ಫಾಲಂ ದಶರಥಾತ್ಮಜಃ.
ಆ ದಶರಥಾತ್ಮಜನು, ದಶರಥನ ಮಗನು ನನ್ನನ್ನ ಕಾಪಾಡಲಿ, ನನ್ನ ಫಾಲವನ್ನು ಕಾಪಾಡಲಿ. ಆಯ್ತಲ್ಲ? ಇನ್ನೊಂದ್ಸತಿ ಹೇಳೋಣ. ರಾಮ ರಕ್ಷಾಂ ಪಠೇತ್ ಪ್ರಾಜ್ಞಃ ಪಾಪಘ್ನೀಂ ಸರ್ವಕಾಮದಾಂ ಶಿರೋ ಮೇ ರಾಘವಃ ಪಾತು ಫಾಲಂ ದಶರಥಾತ್ಮಜಃ. ಮುಂದಿಂದು ಕೌಸಲ್ಯೇಯೋ ಕೌಸಲ್ಯೇಯೋ ದೃಶೌ ಪಾತು ದೃಶೌ ಪಾತು ಕೌಸಲ್ಯೇಯೋ ಕೌಸಲ್ಯೇಯೋ ದೃಶೌ ಪಾತು ದೃಶೌ ಪಾತು ಕೌಸಲ್ಯೇಯೋ ದೃಶೌ ಪಾತು ಕೌಸಲ್ಯೇಯೋ ದೃಶೌ ಪಾತು ವಿಶ್ವಾಮಿತ್ರ ಪ್ರಿಯ ಶ್ರುತಿ ವಿಶ್ವಾಮಿತ್ರ ಪ್ರಿಯ ಶ್ರುತಿ ವಿಶ್ವಾಮಿತ್ರ ಪ್ರಿಯ ಶ್ರುತಿ ಕೌಸಲ್ಯೇಯೋ ದೃಶೌ ಪಾತು ಕೌಸಲ್ಯೇಯೋ ದೃಶೌ ಪಾತು ವಿಶ್ವಾಮಿತ್ರ ಪ್ರಿಯ ಶ್ರುತಿ ವಿಶ್ವಾಮಿತ್ರ ಪ್ರಿಯ ಶ್ರುತಿ ಘ್ರಾಣಂ ಪಾತು ಮಖತ್ರಾತ ಘ್ರಾಣಂ ಪಾತು ಮಖತ್ರಾತ ವೆರಿ ಗುಡ್. ಇನ್ನೊಂದ್ಸತಿ ಚೆನ್ನಾಗಿ ಹೇಳಿ. ಘ್ರಾಣಂ ಪಾತು ಮಖತ್ರಾತ ಮುಖಂ ಸೌಮಿತ್ರಿವತ್ಸಲಃ ಮುಖಂ ಸೌಮಿತ್ರಿವತ್ಸಲಃ ಮುಖಂ ಸೌಮಿತ್ರಿವತ್ಸಲಃ ಕೌಸಲ್ಯೇಯೋ ದೃಶೌ ಪಾತು ಕೌಸಲ್ಯೇಯೋ ದೃಶೌ ಪಾತು ವಿಶ್ವಾಮಿತ್ರ ಪ್ರಿಯ ಶ್ರುತಿ ವಿಶ್ವಾಮಿತ್ರ ಪ್ರಿಯ ಶ್ರುತಿ ಘ್ರಾಣಂ ಪಾತು ಮಖತ್ರಾತ ಘ್ರಾಣಂ ಪಾತು ಮಖತ್ರಾತ ಮುಖಂ ಸೌಮಿತ್ರಿವತ್ಸಲಃ ಮುಖಂ ಸೌಮಿತ್ರಿವತ್ಸಲಃ. ಈಗ ಪೂರ್ತಿ ಸಾಲು ಹೇಳ್ಕೊಡ್ತೀನಿ, ಗಮನ ಇಟ್ಕೊಂಡು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ. ನಿಮ್ಮ ಮುಖಗಳಲ್ಲಿ ಸಾಕ್ಷಾತ್ ಶ್ರೀರಾಮಚಂದ್ರನ ಭಕ್ತಿ ಕಾಣಿಸ್ತಾ ಇದೆ ನನಗೆ. ಚೆನ್ನಾಗಿ ಹೇಳಿ. ಕೌಸಲ್ಯೇಯೋ ದೃಶೌ ಪಾತು ವಿಶ್ವಾಮಿತ್ರ ಪ್ರಿಯ ಶ್ರುತಿ ಕೌಸಲ್ಯೇಯೋ ದೃಶೌ ಪಾತು ವಿಶ್ವಾಮಿತ್ರ ಪ್ರಿಯ ಶ್ರುತಿ ಘ್ರಾಣಂ ಪಾತು ಮಖತ್ರಾತ ಮುಖಂ ಸೌಮಿತ್ರಿವತ್ಸಲಃ ಘ್ರಾಣಂ ಪಾತು ಮಖತ್ರಾತ ಮುಖಂ ಸೌಮಿತ್ರಿವತ್ಸಲಃ. ನಾವು ಜೊತೆ ಹೇಳೋಣ ಎಲ್ಲರೂ, ಶುರು ಮಾಡಿ. ಕೌಸಲ್ಯೇಯೋ ದೃಶೌ ಪಾತು ವಿಶ್ವಾಮಿತ್ರ ಪ್ರಿಯ ಶ್ರುತಿ ಘ್ರಾಣಂ ಪಾತು ಮಖತ್ರಾತ ಮುಖಂ ಸೌಮಿತ್ರಿವತ್ಸಲಃ. ಕೌಸಲ್ಯೇಯೋ ದೃಶೌ ಪಾತು. ಕಣ್ಣು ಏನ್ ಮಾಡತ್ತಪ್ಪ? ದೃಷ್ಟಿಯನ್ನು ಕೊಡತ್ತೆ ನಮಗೆ ಅಲ್ವಾ? ದೃಷ್ಟಿ ಅಂದ್ರೆ ವಿಷನ್. ನಮಗೆ ಎಲ್ಲರೂ ಕಾಣಿಸ್ತಾರೆ, ಎಲ್ಲವೂ ಕಾಣುತ್ತಲ್ಲ, ಲೈಟ್ ಕಾಣುತ್ತೆ, ಇಲ್ಲಿ ಮೈಕ್ಗಳು ಕಾಣುತ್ತೆ, ಪುಸ್ತಕ ಕಾಣುತ್ತೆ, ಪಕ್ಕದಲ್ಲಿರುವಂಥವರೆಲ್ಲರೂ ಕಾಣಿಸ್ತಾ ಇದ್ದಾರೆ. ಇವೆಲ್ಲ ಏನು ಮಾಡುವಂಥದ್ದು ಕೆಲಸ? ಯಾವುದು ಮಾಡುವಂಥದ್ದು ಕೆಲಸ? ಕಣ್ಣು ಮಾಡುವಂಥ ಕೆಲಸ. ಆ ಕಣ್ಣಲ್ಲಿ ಏನಿರತ್ತೆ? ದೃಷ್ಟಿ ಇರತ್ತೆ. ಆ ದೃಷ್ಟಿಯು ಯಾರು ರಕ್ಷಿಸಬೇಕು ಅಂದ್ರೆ ಕೌಸಲ್ಯೇಯ, ಕೌಸಲ್ಯೆಯ ಮಗ ಕಾಪಾಡಬೇಕು. ಯಾರು ಕೌಸಲ್ಯೆಯ ಮಗ? ರಾಮ. ನಾವು ಸುಪ್ರಭಾತವನ್ನು ಹಾಡ್ತೀವಲ್ಲ ಬೆಳಗ್ಗೆ, ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ ಹೇಳ್ತೀವಿ ತಾನೆ. ಅಲ್ಲೇ ಬರತ್ ನೋಡಿ, ಕೌಸಲ್ಯ ಸುಪ್ರಜಾ ಅಂತ. ಕೌಸಲ್ಯೆಯ ಮಗ ಅಂತೆ. ಯಾರು? ರಾಮ.
ಅಂತಹ ಶ್ರೀರಾಮ ನನ್ನ ಕಣ್ಣಲ್ಲಿರುವಂತಹ ದೃಷ್ಟಿಯನ್ನು ರಕ್ಷಿಸಲಿ. ನಮ್ಮ ಕಣ್ಣೋವಾಯ್ತು, ಕೂಡಲೇ ಕೌಸಲ್ಯನ ಜ್ಞಾಪಿಸ್ಕೊಳ್ಬೇಕು, ಅವನ ಮಗನಾದಂತಹ ಶ್ರೀರಾಮಚಂದ್ರನ ಜ್ಞಾಪಿಸ್ಕೋಬೇಕು. ಅಪ್ಪ ಕಣ್ಣನ್ನ ಚೆನ್ನಾಗಿಡಪ್ಪ ನನಗೆ ಅಂತ ಪ್ರಾರ್ಥನೆ ಮಾಡ್ಕೋಬೇಕು. ಆಮೇಲೆ ವಿಶ್ವಾಮಿತ್ರ ಪ್ರಿಯ ಶ್ರುತಿ, ಕಿವಿಗಳು ತುಂಬಾ ಇಂಪಾರ್ಟೆಂಟು ನಮಗೆ ಅಲ್ವಾ? ಈ ಕಿವಿ ಇಲ್ಲ ಅಂದ್ರೆ ಏನಾಗತ್ತೆ? ಕೇಳಿಸೋದೇ ಇಲ್ಲ. ಈ ಕೇಳುವಂತಹ ಶಕ್ತಿ ಇರೋದು ಯಾವುದು? ಕಿವಿ. ಈ ಕೇಳುವಂತಹ ಶಕ್ತಿಯನ್ನು ಯಾರು ಕಾಪಾಡಬೇಕು? ವಿಶ್ವಾಮಿತ್ರ ಪ್ರಿಯ. ವಿಶ್ವಾಮಿತ್ರರು ಅಂತ ದೊಡ್ಡ ಋಷಿಗಳು, ಅವರು ನಮಗೆ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಿದಂತಹ ಮಹನೀಯರು. ಅವರಿಗೆ ಗಾಯತ್ರಿ ಮಂತ್ರ ಮೊದಲು ಕೇಳಿಸ್ತಂತೆ. ವಿಶ್ವಾಮಿತ್ರ ಗಾಯತ್ರಿ ಅಂತ ನಾವು ಅದನ್ನ ಕರಿತೀವಿ. ಉಪನಯನ ಎಲ್ಲ ಆಗತ್ತಲ್ಲ, ಅವಾಗ ಆ ಮಂತ್ರ ಉಪದೇಶವನ್ನು ಮಾಡ್ತಾರೆ. ಅದ್ಭುತ ಋಷಿಗಳು ಅವರು. ಇನ್ನೊಂದು ಸ್ವರ್ಗವನ್ನು ಸೃಷ್ಟಿ ಮಾಡಿದಂಥವ್ರು. ಸ್ವರ್ಗಕ್ಕೆ ಪೈಪೋಟಿಯಾಗಿ ಇನ್ನೊಂದು ಸ್ವರ್ಗ ಅಂತ ತ್ರಿಶಂಕು ಸ್ವರ್ಗ ಅಂತ ಕರೀತಾರೆ. ಅದು ಅದ್ಭುತರಾದಂತಹವರವರು. ಅವರು ಒಂದ್ಸರ್ತಿ ಅಯೋಧ್ಯೆಗೆ ಬಂದು ಶ್ರೀರಾಮಚಂದ್ರನನ್ನು ಲಕ್ಷ್ಮಣನನ್ನು ಕರ್ಕೊಂಡು ಹೋಗ್ತಾರೆ. ಯಾಕೆ ಅಂದ್ರೆ ಅವ್ರು ಯಜ್ಞ ಮಾಡ್ತಿರ್ತಾರೆ. ಆ ಯಜ್ಞ ಮಾಡ್ತಾ ಇರ್ಬೇಕಾದ್ರೆ ಅವ್ರು ಸಿಟ್ಟು ಮಾಡ್ಕೊಳ್ಳೋಂಗಿಲ್ಲ, ಮತ್ತೆ ಎದ್ದು ಹೋಗೋಂಗಿಲ್ವಲ್ಲ. ಇಲ್ಲಾಂದ್ರೆ ಅವ್ರು ಶಾಪ ಕೊಟ್ಬಿಟ್ರೆ ಎಲ್ಲ ರಾಕ್ಷಸರು ಸತ್ತೋಗ್ತಿದ್ರು. ಆದ್ರೆ ಅವ್ರು ಶಾಪ ಕೊಡೋಂಗಿರ್ಲಿಲ್ಲ. ಯಾಕೆ? ಯಜ್ಞದಲ್ಲಿ ಅವರು ಭಾಗವಹಿಸ್ಬೇಕಾಗಿತ್ತು. ಆಗೇನ್ ಮಾಡ್ತಾರೆ, ನನ್ನ ಯಜ್ಞವನ್ನು ರಕ್ಷಣೆ ಮಾಡಬೇಕು ನೀನು ಅಂತ ಹೇಳಿ ರಾಮನನ್ನು ಲಕ್ಷ್ಮಣನನ್ನು ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಅನೇಕವಾದಂತಹ ದಿವ್ಯ ಅಸ್ತ್ರಗಳನ್ನ, ದಿವ್ಯ ಮಂತ್ರಗಳನ್ನ, ಎಂಥೆಂಥ ಮಂತ್ರ ಅಂದ್ರೆ ಯಾವುದೋ ಒಂದು ಮಂತ್ರೋಪದೇಶ ಮಾಡ್ತಾರೆ. ಆ ಮಂತ್ರವನ್ನು ಹೇಳ್ತಾ ಇದ್ರೆ ಯುದ್ಧ ಭೂಮಿಯಲ್ಲಿ ಬಾಯಾರಿಕೆನೇ ಆಗ್ತಾ ಇರಲಿಲ್ಲ, ಹಶ್ವೇ ಆಗಲ್ಲ. ಅಂತಹ ಮಂತ್ರಗಳನ್ನೆಲ್ಲ ಉಪದೇಶ ಮಾಡ್ತಾರೆ. ಅಂತಹ ತುಂಬಾ ಅಚ್ಚುಮೆಚ್ಚು. ರಾಮ ಅಂದ್ಬಿಟ್ರೆ ಸಾಕು, ವಿಶ್ವಾಮಿತ್ರರಿಗೆ ಅಷ್ಟು ಇಷ್ಟ. ವಿಶ್ವಕ್ಕೆ ಮಿತ್ರರು ಅವರು. ಅದನ್ನ ಸುಮಾರು ಜನ ವಿಶ್ವಮಿತ್ರ ಅಂತಾರೆ. ಅದು ರಾಂಗ್ ಪ್ರೊನೌನ್ಸಿಯೇಷನ್. ವಿಶ್ವಾಮಿತ್ರ ಅಂತ ಪಾಣಿನಿಗಳು ವಿಶೇಷವಾದಂತಹ ಒಂದು ಜಾಗ ಹೇಳಿದ್ದಾರೆ. ವಿಶ್ವಾಮಿತ್ರ ಅಂದ್ರೆ ವಿಶ್ವಕ್ಕೆ ಮಿತ್ರರು, ಅವರು ಫ್ರೆಂಡು, ಆ ಋಷಿಗಳು. ಆ ಋಷಿಗಳಿಗೆ ತುಂಬಾ ಅಚ್ಚುಮೆಚ್ಚು ಯಾರು? ರಾಮ. ವಿಶ್ವಾಮಿತ್ರ ಪ್ರಿಯ ಶ್ರುತಿ, ಅವನು ನಮ್ಮ ಕಿವಿಗಳನ್ನು ರಕ್ಷಿಸಲಿ. ಆಮೇಲೆ ಘ್ರಾಣಂ, ಘ್ರಾಣ ಅಂದ್ರೆ ಮೂಗಲ್ಲಿರುವಂತಹ ಒಂದು ಶಕ್ತಿ, ಘ್ರಾಣೇಂದ್ರಿಯ ಅಂತ. ಅದು ಏನ್ ಮಾಡತ್ತೆ? ವಾಸನೆಯನ್ನು ಹೀರ್ಕೊಳ್ಳತ್ತೆ. ಇಂದ್ರಿಯ ಅದು ಘ್ರಾಣ. ಆ ಮೂಗನ್ನು ಯಾರು ರಕ್ಷಿಸಬೇಕತ್ತೆ ಅಂದ್ರೆ, ಘ್ರಾಣ ಎಲ್ಲಿದೆ? ನಾಸಾಗ್ರವರ್ತಿ, ಮೂಗಿನ ತುದಿಯಲ್ಲಿದೆಯಂತೆ. ಇದನ್ನ ಘ್ರಾಣ ಅಂತ ಕರೀತಾರೆ. ವಾಸನೆಯನ್ನು ಹೀರಬಲ್ಲಂತಹದ್ದದು. ಆ ಒಂದು ಶಕ್ತಿಯನ್ನು ಕಾಪಾಡಲಿ ಯಾರು? ಮಖತ್ರಾತ. ಮುಖತ್ರಾತ ಅಲ್ಲ ಇಲ್ಲಿ, ಮಖ. ಮಖ ಅಂದ್ರೆ ಯಜ್ಞ, ಹೋಮ ಮಾಡ್ತಾರಲ್ಲ, ಆ ಯಜ್ಞಕ್ಕೆ ಮಖ ಅಂತಾರೆ. ವಿಶ್ವಾಮಿತ್ರರ ಯಜ್ಞಕ್ಕೆ 3 ಜನ ತುಂಬಾ ಇಂಪಾರ್ಟೆಂಟ್ ರಾಕ್ಷಸರಿದ್ರು. ಅವರು ಯಾವಾಗ ನೋಡಿದ್ರು ಬರೋದು, ಹಾಳು ಮಾಡೋದು. ಎಲ್ಲ ಹೋಮ ಗೀಮ ಮಾಡ್ತಿದ್ರೆ ಅಲ್ಲಿ ಬರೋದು, ಎಲ್ಲ ಹಾಳು ಮಾಡಿಬಿಟ್ಟು ಹೋಗ್ಬಿಡೋದು. ಈ ರೀತಿ ಮಾಡ್ತಿರ್ತಾರೆ. ತಾಟಕ ಅಂತ ಒಬ್ಬಳು ರಾಕ್ಷಸಿ, ಅವಳಿಗೆ ಮಾರೀಚ ಸುಬಾಹು ಅಂತ 2 ಮಕ್ಕಳು ಬೇರೆ. ಅವರು ಪಿಶಾಚಿಗಳು, ಯಾವಾಗ ನೋಡಿದ್ರು ಇನ್ನೊಬ್ರಿಗೆ ತೊಂದರೆ ಕೊಡೋದು. ಈ ರೀತಿ ಮಾಡ್ತಿದ್ರು. ಅವರನ್ನೆಲ್ಲರನ್ನು ಸಂಹಾರ ಮಾಡ್ತಾನೆ ಶ್ರೀರಾಮ. ಮತ್ತೆ ಯಜ್ಞವನ್ನು ರಕ್ಷಿಸ್ತಾನೆ. ಯಾರು? ಶ್ರೀರಾಮ. ಅಂತಹ ಯಜ್ಞವನ್ನು ರಕ್ಷಣೆ ಮಾಡಿದಂತಹ ಶ್ರೀರಾಮ ನನ್ನ ಮೂಗಿನ ಶಕ್ತಿಯನ್ನು ಕಾಪಾಡಲಿ. ಘ್ರಾಣಂ ಪಾತು ಮಖತ್ರಾತ. ಆಮೇಲೆ ಮುಖ ಅಂದ್ರೆ ಬಾಯಿ. ಮುಖ ಅಂದ್ರೆ 2 ಮೀನಿಂಗ್ ಇದೆ ಸಂಸ್ಕೃತದಲ್ಲಿ. ಒಂದು ಫೇಸ್ ಅಂತ ಒಂದರ್ಥ, ಬಾಯಿ ಮೌತ್ ಅಂತ ಒಂದರ್ಥ. ಇಲ್ಲಿ ಮೌತ್ ಅಂತ ತಗೊಳ್ಬೇಕು ನಾವು. ಈ ಬಾಯನ್ನು ಯಾರು ರಕ್ಷಿಸಲಿ? ಮುಖಂ ಸೌಮಿತ್ರಿ ವತ್ಸಲಹ. ದಶರಥ ಇದನ್ನಲ್ಲ, ಶ್ರೀರಾಮಚಂದ್ರನ ಅಪ್ಪ. ಆ ದಶರಥನಿಗೆ 3 ಜನ ಹೆಂಡತಿಯರು. ಮೊದಲನೆಯವಳು ಕೌಸಲ್ಯ, ಎರಡನೆಯವಳು ಸುಮಿತ್ರ, ಆಮೇಲೆ ಕೈಕೇಯಿ ಅಂತ, ಕೈಕಾ ಅಂತ ಕೂಡ ಕರಿಬಹುದು. ಇವರಲ್ಲಿ ಸುಮಿತ್ರೆಯು ಒಬ್ಬಳು. ಸುಮಿತ್ರೆಗೆ 2 ಮಕ್ಕಳು, ಲಕ್ಷ್ಮಣ ಮತ್ತು ಶತ್ರುಘ್ನ ಅಂತ. ಇಲ್ಲಿ ಆ ಸುಮಿತ್ರೆಯ ಮಗ ಲಕ್ಷ್ಮಣನ ಬಗ್ಗೆ ಹೇಳ್ತಾ ಇದ್ದಾರೆ. ಲಕ್ಷ್ಮಣನಿಗೆ ತುಂಬಾ ಫೇವರೇಟ್ ಯಾರು?
ಆ ಸೌಮಿತ್ರಿ ವತ್ಸಲನಾದಂತಹವನು ಅಂದ್ರೆ ಸುಮಿತ್ರೆಯ ಮಗನಾದ ಲಕ್ಷ್ಮಣನನ್ನು ತುಂಬ ಪ್ರೀತಿಸುವಂತಹವನು ರಾಮ, ಅಂತಹವನು ನನ್ನ ಬಾಯನ್ನು ರಕ್ಷಿಸಲಿ. ನಾವು ಬಾಯಿಗೆ ಬಂದಿದ್ದೆಲ್ಲ ಬೊಗಳ್ತಾ ಇರಬಾರ್ದು, ಮಾತಾಡ್ತಾ ಇರಬಾರ್ದು. ಯಾವತ್ತೂ ಅಷ್ಟೇ ಬಾಯಿ ಮೇಲೆ ಹತೋಟಿ ಇಟ್ಕೋಬೇಕು. ಅವಾಗ ಲಕ್ಷ್ಮಣನನ್ನು, ರಾಮನನ್ನು, ಸೀತೆಯನ್ನು ನೆನೆಸ್ಕೊಳ್ಬೇಕಂತೆ. ಅಂತಹ ದೇವತೆಗಳು ನನ್ನ ಬಾಯನ್ನು ರಕ್ಷಿಸ್ತಾ ಇದ್ದಾರೆ, ನಾವು ಸರಿಯಾಗಿರಬೇಕು ಅಂತ. ಇವಾಗ ಈ ಒಂದು ಶ್ಲೋಕ ಹೇಳ್ಬಿಟ್ಟು ಈ ಒಂದು ಸರ್ತಿ ನಿಲ್ಸ್ಕೊಳ್ಳೋಣ ಇವತ್ತಿನ ಕಾರ್ಯಕ್ರಮವನ್ನ. ಕೌಸಲ್ಯೇಯೋ ದೃಶೌ ಪಾತು ಪ್ರಿಯ ಶ್ರುತಿ ಘ್ರಾಣಂ ಪಾತು ಮಖತ್ರಾತ ಮುಖಂ ಸೌಮಿತ್ರಿವತ್ಸಲಃ. ಮುಂದಿನ ಸಂಚಿಕೆಯಲ್ಲಿ ಇದನ್ನ ಅಭ್ಯಾಸನೂ ಮಾಡ್ತೀನಿ, ಅದ್ಭುತವಾದಂತಹ ಕಥೆಗಳು ಹೇಳ್ತಾ ಇರ್ತೀನಿ. ರಾಮರಕ್ಷಾ ಸ್ತೋತ್ರವನ್ನು ಮುಗಿಸೋಷ್ಟೊತ್ತಿಗೆ ಅನೇಕ ರಾಮಾಯಣದ ಕಥೆಗಳು ಬರ್ತಾ ಇರುತ್ತೆ. ತುಂಬ ಟೈಮ್ ಇದೆ ನಮಗೆ, ನಾವೆಲ್ಲ ತುಂಬ ಚಿಕ್ಕವರು, ಎಷ್ಟೋ ಓದೋದಿದೆ, ಅವೆಲ್ಲವನ್ನು ಕಲ್ತ್ಕೊಳ್ಳೋಣ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.